ಮಿನಿಸ್ಟರ್ಗಳು ಬಂದು ಹೋಗಿದ್ದಾರೆ. ಆ ಎಲ್ಲ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಹೆಚ್ಚು ಸುಳ್ಳು ಹೇಳಿದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಮಿಸ್ಟರ್ ನರೇಂದ್ರ ಮೋದಿಜಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಹತಾಶೆಯಿಂದ ಸೋಲ್ತೀವಿ ಅಂತಕ್ಕಂಥ ಮನಸ್ಸಿನಿಂದ ಹೇಳಿರ್ತಕ್ಕಂಥ ವಿಚಾರಗಳೇ ಹೊರತು ಇದರಲ್ಲಿ ಯಾವುದೇ ಸಂವಿಧಾನಾತ್ಮಕವಾದಂಥ ವಿಚಾರ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನ, ಕರ್ನಾಟಕದ ಜನ ಬಿಜೆಪಿಗೆ ಮತವನ್ನು ಕೊಟ್ಟರು. ಕರ್ನಾಟಕದಲ್ಲೂ ಕೂಡ 25 ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಿಕೊಟ್ರು. ಇಲ್ಲಿ ಬಿಜಾಪುರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಿಗಜಿಣಗಿಯವರು ಗೆದ್ದು ಬಂದರು. ನಾನು 25 ಜನ ಲೋಕಸಭಾ ಸದಸ್ಯರು ಗೆದ್ದೋದ್ರಲ್ಲ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಾರಾ? ಇದು ಇವತ್ತು ನೀವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವ 25 ಜನರಲ್ಲಿ ಒಬ್ಬರು ಕೂಡ ಜಿಗಜಿಣಗಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು. ಅವರು ಕೂಡ ಬಾಯಿ ಬಿಡ್ಲಿಲ್ಲ. ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ನಡುಕ ಇದೆ, ಭಯ ಇದೆ. ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗದಿದ್ದವರು ಲೋಕಸಭೆಗೆ ಹೋದ್ರೆ ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾರು ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ, ಅಂತವರು ಲೋಕಸಭೆಗೆ ಹೋಗಬೇಕು. ಅದನ್ನ ಅಂತ ತೀರ್ಮಾನವನ್ನ ತಾವು ಮಾಡಬೇಕು ಅಂತೇಳಿ ನಿಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರು. ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು. 2014ರಲ್ಲಿ ನರೇಂದ್ರ ಮೋದಿ ಅವರು ಏನೆಲ್ಲ ಹೇಳಿದ್ರು. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣವನ್ನು ತಗೊಬಂದು ಎಲ್ಲ ಕುಟುಂಬಗಳಿಗೆ 15 ಲಕ್ಷ ಹಂಚ್ತೇನೆ, ಅವರಿಗೆ ಅವರ ಅಕೌಂಟ್ಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ, ನಿಮಗೆ 10 ವರ್ಷಗಳಾಯ್ತು, 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಇವರು ನರೇಂದ್ರ ಮೋದಿ ಅವರು. ನಿಮಗೆ ಏನಾದರೂ 15 ಲಕ್ಷ ಆದ್ರೂ ಕೂಡ ನಿಮಗೆ ಬಂದಿದೆಯಾ? 15 ಲಕ್ಷ ಬಂದಿದೆಯಾ? ಓಲಿ 15 ಪೈಸೆ ಯಾರು ಬಂದಿದೆಯಾ? ಬಂದಿಲ್ಲ. ಮತ್ ನರೇಂದ್ರ ಮೋದಿ ಹೇಳದಂತ ಮೊದಲನೇ ಸುಳ್ಳಲ್ಲ ಇದು. ಆಮೇಲೆ ಎರಡನೇ ಸುಳ್ಳು, ನಿರುದ್ಯೋಗಿ ಯುವಕ ಯುವತಿಯರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ, ಆ ಮೂಲಕ ನಿರುದ್ಯೋಗವನ್ನು ಬಗೆಹರಿಸ್ತೇನೆ, ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಕೊಡ್ತೇನೆ ಕೆಲಸ ಅಂತ ಹೇಳಿದ್ರು. 10 ವರ್ಷಗಳಾಯ್ತು ನರೇಂದ್ರ ಮೋದಿಜಿ. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತಿನವರೆಗೆ 20 ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಯಾವ ನಿರುದ್ಯೋಗಿ ಯುವಕ ಯುವತಿಯರು ನಮಗೆ ಕೆಲಸ ಕೊಡಿ ಅಂತ ಕೇಳಿದ್ರೆ ಬೋಂಡಾ ಮಾರಕ್ ಹೋಗಿ, ಪಕೋಡಾ ಮಾರಕ್ ಹೋಗಿ ಅಂತ ಹೇಳ್ತೀರಲ್ಲ, ಇದು ಅತ್ಯಂತ ಬೇಜವಾಬ್ದಾರಿತನದ ಮಾತು ಅಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರಿಗೆ ನೀವು ಕೇಳಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀನಿ, ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು. ಅದು 2022ನೇ ಇಸ್ವಿಯಷ್ಟೊತ್ತಿಗೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ ಅದು 2 ಲಕ್ಷ ಬರೋ ರೀತಿ ಮಾಡ್ತೇನೆ ಅಂತ ಹೇಳಿದ್ರು. 2 ಲಕ್ಷ ಬರೋ ರೀತಿ ಮಾಡ್ತೇನೆ ಅಂತ ಹೇಳಿ ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಆದಾಯ ಆಮೇಲೆ ಖರ್ಚು ಜಾಸ್ತಿ ಆಯ್ತು ಹೊರತು ಆದಾಯ ಹೆಚ್ಚಾಗ್ಲಿಲ್ಲ.
ಇದನ್ನ ನೀವು ಎಲ್ಲರೂ ತಿಳ್ಕೋಬೇಕಾಗ್ತದೆ. ಇದು ಮೂರನೇ ಸುಳ್ಳು. ನಾಲ್ಕನೇ ಸುಳ್ಳು, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡಿಬಿಡ್ತೇನೆ, ಅಚ್ಚೇ ದಿನ ಆಯೇಂಗ ಅಂತ ಹೇಳಿದ್ರು. ಬಂತ? ನಿಮ್ಗೆ ಒಳ್ಳೆ ದಿನ ಬಂತ? ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ? ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ? ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಯಾವುದು ಕೂಡ ಕಡಿಮೆ ಆಗಲಿಲ್ಲ. ಯಾವುದು ಕೂಡ ಕಡಿಮೆ ಆಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಸ್ವಾಮಿನಾಥನ್ ಹೇಳಿದ್ರು, ಎಷ್ಟು ಖರ್ಚಾಗ್ತದೆ ಅದರ ಮೇಲೆ 50% BSP ನಾವು MSP ಅನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಆದರೆ MSP ಅನ್ನು ಕೊಡಲಿಲ್ಲ. ರೀತಿ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಲಿಲ್ಲ. ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರು ಎಲ್ಲರೂ ಕೂಡ ನಿಮಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಕಾಂಗ್ರೆಸ್ ಪಾರ್ಟಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 72,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ರು. 72,000 ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳ ಸಾಲ 72,000 ಕೋಟಿ. 72,000 ಕೋಟಿ. ನಾನು 72,000 ಅಂತ ಹೇಳ್ಬಿಟ್ಟೆ. 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ನಾನು ಸೊಸೈಟಿಗಳಲ್ಲಿ 50,000 ರೂಪಾಯಿವರೆಗೆ ಸುಮಾರು 27 ಲಕ್ಷ ರೈತರಿಗೆ 8,165 ಕೋಟಿ ರೂಪಾಯಿಯನ್ನು ಸಾಲ ಮನ್ನಾ ಮಾಡಿದೆ. ಯಾವತ್ತಾರು ನರೇಂದ್ರ ಮೋದಿ ಅವರು ಸಾಲ ಮನ್ನಾ ಮಾಡಿದಾರ? ಯಡಿಯೂರಪ್ಪ ಸಾಲ ಮನ್ನಾ ಮಾಡಿದಾರ? ಬಸವರಾಜ ಬೊಮ್ಮಾಯಿ ಸಾಲ ಮನ್ನಾ ಮಾಡಿದಾರ? ಯಾರು ಕೂಡ ಸಾಲ ಮನ್ನಾ ಮಾಡಲಿಲ್ಲ. ಇದನ್ನ ನೀವು ಅರ್ಥ ಮಾಡಬೇಕು. ಇವರು ಯಾರು ಸಾಲ ಮನ್ನಾ ಮಾಡಿದ್ರು? ನರೇಂದ್ರ ಮೋದಿ ಅವರು. ಇವರು ಸಾಲ ಮನ್ನಾ ಮಾಡಿದ್ದು ಅಂಬಾನಿ, ಅದಾನಿ, ಇತರೆ ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ರು. ಅವರು ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ, ಸಾಲ ಮನ್ನಾ ಮಾಡಕ್ಕಾಗಲ್ಲ ಅಂತ ಹೇಳಿದವರು ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ರು ನರೇಂದ್ರ ಮೋದಿಯವರು. ಇಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಒಮ್ಮೆ ನಮ್ಮ ಪಕ್ಷದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.